ಮುಧೋಳದ ಹೊಲಗಳಲ್ಲಿ ನಾಯಿಗಳ ಕಾಟ. ಮುಂಜಾನೆ 7 ಗಂಟೆಗೆ ಪೂರ ಎಲ್ಲ ಕಡದ ಎಲ್ಲ ಕ್ಲಾಸ್ ಮಾಡಿ ಅಷ್ಟು ಎಲ್ಲ ತಿಂದಾಬಿಟ್ಟು ಜೀವನ ಕ್ಲಾಸ್ ಬರಬೇಕು. ಬರಗೂಡದ ಇಂತಿಂತ ಲುಕ್ಸಾನ ಅದು ಅಂದ್ರೆ ಯಾರು ಹೊಣೆ ಸರ್ ಅದಕ್ಕೆ? ಸಾಕು ಪ್ರಾಣಿಗಳ ಮೇಲೆ ಬೀದಿ ನಾಯಿಗಳ ಅಟ್ಯಾಕ್. ಹೇಳೋಕ್ಕಾಗೋದಿಲ್ಲ ಇವತ್ತು ಪ್ರಾಣಿಗಳ ಮೇಲೆ, ನಾಳೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೊಲಗದ್ದೆಗಳಲ್ಲಿ. ಸಾಕು ಪ್ರಾಣಿಗಳ ಮೇಲೆ ಚಿರತೆ ದಾಳಿ, ತೋಳಗಳ ದಾಳಿಗಳನ್ನ ಕೇಳಿದ್ವಿ. ಇದೀಗ ಬಿಡಾಡಿ ನಾಯಿಗಳ ದಾಳಿಯಿಂದ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಹೊಲಗದ್ದೆಗಳ ಶೆಡ್ಗಳ ಬಳಿ ಕಟ್ಟಿರುವ ಸಾಕು ಪ್ರಾಣಿಗಳ ಮೇಲೆ ನಾಯಿಗಳ ಗುಂಪು ದಾಳಿ ಆರಂಭಿಸಿವೆ. ಹಗಲು ರಾತ್ರಿ ಎನ್ನದೆ ನಾಯಿಗಳ ಗ್ಯಾಂಗ್ ಕಾಟ ಕೊಡ್ತಿವೆ. ಮುಧೋಳ ನದಿ ಬಳಿ ಇರುವ ಕೃಷಿ ಗದ್ದೆಗಳಲ್ಲಿ ಇಂತಹ ದಾಳಿಗಳು ಹೆಚ್ಚಾಗಿವೆ. ಮೇಕೆ, ಎಮ್ಮೆ ಕರುಗಳನ್ನ ಕಚ್ಚಿ ಗಾಯಗೊಳಿಸಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಮುಧೋಳಕ್ಕೆ ಹತ್ತಿರ ಬಿದ್ರು ಇವೆಲ್ಲಾ ಭೂಮಿಗಳು ಗುಲಗಾಲ ಜಂಬಗಿ, ರೂಗಿ, ಉತ್ತೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿವೆ. ತನ್ನ 6 ತಿಂಗಳ ದನವನ್ನ ಸಾಯಿಸಿ ಬಿಟ್ಟಿವೆ ಅಂತ ಮಾತು ಬಾರದ ರೈತ ಕೂಡ ತನ್ನ ನೋವನ್ನ ತೋಡಿಕೊಂಡ್ರು. ಕಳೆದ ವರ್ಷವೂ ಹಲವಾರು ಮೇಕೆಗಳು ನಾಯಿ ದಾಳಿಗೆ ಸತ್ತಿದ್ವಂತೆ. ಕಳೆದ ವಾರ ಒಂದು ಎಮ್ಮೆ ಕರುವನ್ನ ನಾಯಿಗಳು ಕಚ್ಚಿ ಸಾಯಿಸಿವೆ. ಎಷ್ಟೋ ರೈತರು ಗಾಯಗೊಂಡ ಜಾನುವಾರುಗಳನ್ನ ಇಟ್ಕೊಂಡು ಏನ್ ಮಾಡೋದು ಅಂತ ಮಾರಿಬಿಟ್ಟಿದ್ದಾರೆ. ಒಟ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ನಾಯಿ ಹಾವಳಿಗೆ ಮುಕ್ತಿ ಕಾಣಿಸಬೇಕು. ಕಷ್ಟಪಟ್ಟು ಸಾಕಿದ ನಮ್ಮ ಜಾನುವಾರುಗಳನ್ನ ಉಳಿಸಿಕೊಡಿ ಎಂದು ರನ್ ಟಿವಿ ಜೊತೆ ಗೋಳು ತೋಡಿಕೊಂಡ್ರು. ಎಷ್ಟು ದಿನ ಏನಂತ ಹೇಳಿದ್ರೆ ಚಿರತೆಗಳು ದಾಳಿ ಅಥವಾ ತೋಳಗಳು ದಾಳಿ ಮಾಡಿ ಪ್ರಾಣಿಗಳನ್ನ ತಿಂತಾ ಇರುವಂತಹ ಪ್ರಸಂಗಗಳು ನಾವು ಬಹಳಷ್ಟು ಕಡೆ ಕೇಳಿದ್ವಿ. ಆದರೆ ಇದೀಗ ಮುಧೋಳ ಹೊರವಲಯದ ಏನು ಘಟಪ್ರಭಾ ನದಿಯ ಈಚೆ ಹೊರಗಡೆ ಇದೆ, ಯಾದವಾಡ ಸಂಪರ್ಕಿಸುವಂತಹ ರಸ್ತೆಯ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಕೃಷಿ ಭೂಮಿಗಳಲ್ಲಿ ಶೆಡ್ಗಳಿದೆ. ಶೆಡ್ಗಳಲ್ಲಿ ಸಾಕಿದಂತಹ ದನಕರುಗಳನ್ನು, ಎಮ್ಮೆ ಆಗಿರಬಹುದು, ಹಸು ಆಗಿರ್ಬೋದು, ಕರುಗಳಾಗಿರ್ಬೋದು, ಆಡುಗಳು, ಕುರಿಗಳು, ಇವುಗಳ ಮೇಲೆ ದಾಳಿ ಮಾಡ್ತಾ ಇದ್ದು ಏನು ಅಂತ ಹೇಳಿದ್ರೆ ನಾಯಿಗಳ ದಾಳಿ ಇದೀಗ ಹೆಚ್ಚಾಗಿದೆ. ಅಂದ್ರೆ ಅವು ಸಾಕಿದ ನಾಯಿಗಳಲ್ಲ, ಬೀದಿ ನಾಯಿಗಳು, ಬಿಡಾಡಿ ನಾಯಿಗಳಂತ ಏನು ಹೇಳ್ತೀವಿ, ಅವುಗಳು ಈ ಒಂದು ಕೃಷಿ ಭೂಮಿಗಳಲ್ಲಿ ದಾಳಿ ಮಾಡುವುದು, ಅದರಲ್ಲಿ ಪ್ರಾಣಿಗಳ ಮೇಲೆ ದಾಳಿಯನ್ನು ಮಾಡುವಂಥದ್ದು ಇದೀಗ ಹೊಸ ವಿಚಾರವಾಗಿ ಬೆಳಕಿಗೆ ಬಂದಿದೆ. ಎಷ್ಟೋ ಪ್ರಾಣಿಗಳು ಕೂಡ ಇದು ಈಗಾಗಲೇ ಸತ್ತಿರುವಂತಹ ಪ್ರಸಂಗಗಳು ಕೂಡ ಇದೆ. ಏನಂದರೆ ಈ ಉತ್ತೂರು, ಗುಲಗಾಲ್ ಜಂಬಗಿ, ರೂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೊಲಗಳಿವು. ಇವರೆಲ್ಲ ಜನರು ಏನಂತ ಹೇಳಿದ್ರೆ ರೈತರು ರಾತ್ರಿ ಆಗುವಾಗ ಶೆಡ್ಗಳನ್ನು ಬಿಟ್ಟು ಮನೆಗಳಿಗೆ ತೆರಳುವಂತಹ ಪ್ರಸಂಗಗಳು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲಾದರೂ ಹೊರಗಡೆ ಕಂಡ್ರೆ ಅಥವಾ ಶೆಡ್ನ ಅಕ್ಕಪಕ್ಕದಲ್ಲಿ ಕಟ್ಟಿದಂತಹ ಪ್ರಾಣಿಗಳ ಮೇಲೆ ಬಹಳಷ್ಟು ದಾಳಿಯನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಜೊತೆಗೆ ರೈತರಿದ್ದಾರೆ. ನಾಯಿಗಳು ಯಾವ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿ ಏನೇನೆಲ್ಲ ಅನಾಹುತಗಳನ್ನ ಮಾಡಿದೆ ಅಂತ ಕೇಳೋಣ. ನಿಮ್ದು ಏನೇನಾಗೈತ್ರಿ? ಇವೆಲ್ಲ ಹಿಂದ್ಕಂಡು ನಮ್ಮ ಆಡ ತಿಂದ್ರಿ, 5 ಆಡ ತಿಂದ್ರಿ, ಅವು ಸತ್ತು ಹೋದ್ರಿ. ಎಷ್ಟು ದಿನ ಆತ್ರಿ? ಈಗ 1 ವರ್ಷ ಆಗಕ್ಕೆ ಬರ್ತಾರೆ. ಮತ್ತೆ ಈಗ ಮೊನ್ನೆ ಇವಂದು ಒಂದು ಕರ ಆಗ್ತಿತ್ರಿ ಈಚೆ ಕಡೆದ್ರಿ. ಈಗ ಇವತ್ತು ಈಗ ಸದ್ಯಕ್ಕೆ ಏನಾಗೈತಿ ನಿಮ್ದು? ಅಂದ್ರೆ ಈಗ ಏನ ತಿಂದತ್ರಿ? ಈ ಎಮ್ಮಿ ಕರ ಒಂದು ಕಡ್ದು ಹೋಗೈತ್ರಿ, ತಿಂದು ಹೋಗೈತ್ರಿ. ಡಾಕ್ಟರ್ ಬಂದು ಇನ್ಸೆಂಟ್ ಮಾಡಿ ಇದನ್ನ ಮಾಡಿ ಹೋದ್ರು. ಮತ್ತು ಎಲ್ಲ ಬರತ್ತವ ಮಾನ್ಯ ಅವ್ರು ಒಂದು ತಿಂದು ಹೋಗೈತಿ. ಮತ್ತು ಅದಕ್ಕೆ ಹಿಂಗೆ ಆಗಬಾರ್ದ್ರಿ. ಅದ್ರ ಸಂಬಂಧ ಮುಂದೆ ಏನ್ರಿ 1 ವರ್ಷದಿಂದ ಆಡುಗಳು ತಿಂದವ ಅಂತ ಹೇಳಿದ್ರಲ್ಲ ನೀವು, ಅವಾಗ ನೀವು ಏನು ಯಾರಿಗೂ ಏನು ಹೇಳಿಲ್ಲನ್ರಿ? ಅವ್ರಿಗೆ ಏನು ಮಾಡೋದು ಮತ್ತೆ ತಿಂದವಾದ್ರು ಮತ್ತು ಅವು ಏನು ನಾವು ಏನು ಆ ಕಡೆ ಏನು ಹೇಳಲಿಲ್ಲ ರೀ. ಮತ್ತು ಲುಕ್ಸಾನ ಬಾರ್ದು ಮತ್ತು ಅವ್ರಿಗೆ ಆದ್ರೂ ಹೇಳಾಕ್ತು ಬಾಜುಕದು ನೋಡ್ರಿ ಇದನ್ನ ಮಾಡ್ರಿ ಅಂತ ಹೇಳ್ತೇನೆ. ಇನ್ನು ಇಲ್ಲೊಬ್ರು ಕೂಡ ರೈತರಿದ್ದಾರೆ. ನಿಮ್ದು ಯಾವ ಪ್ರಾಣಿಗಳಿಗೆ ಏನು ಮಾಡತ್ರಿ? ನಮ್ಮದೊಂದು ಎಮ್ಮೆ ಕರ ಐತ್ರಿ. ಎಮ್ಮೆ ಕರ ಒಂದು ದೊಡ್ಡದಿಷ್ಟು ಒಂದು 7-8 ತಿಂಗಳು ಎಮ್ಮೆ ಕರ ಇತ್ತು. ಎಮ್ಮೆ ಕರ ಅದು ಒಂದು 6ರಿಂದ 7-8 ನಾಯಿಗಳು ಕುಡ್ಕಿಸಿಂದ ಪೂರ ಅದನ್ನೆಲ್ಲ ಬರಗೊಡ್ದನ ಮುಂಜಾನೆ 7 ಗಂಟೆಗೆ ಪೂರ ಎಲ್ಲ ಕಡದ ಎಲ್ಲ ಕ್ಲಾಸ್ ಮಾಡಿ ಅಷ್ಟು ಎಲ್ಲ ತಿಂದಾಬಿಟ್ಟು ಜೀವನ ಕ್ಲಾಸ್ ಬರಬೇಕು. ಎಷ್ಟು ದಿನ ಆತ್ರಿ ಈಗ ಒಂದು 6ರಿಂದ 7-8 ದಿವಸ ಅಂತ. 7-8. ನೀವು ಅವಾಗ ಯಾರಿಗೂ ಏನು ಹೇಳಿಲ್ಲ? ಯಾರಿಗೂ ಏನು ಹೇಳಿಲ್ರಿ. ನಿಮ್ಮ ಹೊಲ ಈಗ ಯಾವ ಪಂಚಾಯತಿ ವ್ಯಾಪ್ತಿ ಒಳಗೆ? ಇಲ್ಲೇ ರೂಗಿ ಗುಲ್ಗಾ ಜಂಬಿ ಇಲ್ಲೇ ಬರ್ತೈತ್ರಿ ನಮ್ದು. ಈಗ ನಿಮ್ದು ಏನೇನು ಏಮಿ ತಂದತ್ರಿ? ಬೆಳಗ್ಗೆ ಹಾಲು ಹಿಡ್ಕೊಂಡು ಅದ ಹೋಗಿನ್ರ ಮನೆ ಮುಡ್ಲಿ ಸರ್. ನಾವು ಬಂದು ನಾಯಿಗಳು ಚೆನ್ನಾಗ್ತಿದ್ರಿ. ನಾವು ನೀವು ಬಂದು ಇವ್ರು ನಮಗೆ ಬಂದು ಉಳಿಸಿದ್ರಿ. ಎಷ್ಟು ನಾಯಿ ಇದ್ದು? 8 ನಾಯಿ ಇದ್ದು ರೀ. 8 ನಾಯಿ ರೀ. ಅವು ಏನು ಎಲ್ಲಿ ಅಂತನೂ ನಿಮ್ಗೆ ಗೊತ್ತಿಲ್ಲ? ಎಲ್ಲಿ ಅಂತ ಗೊತ್ತಿಲ್ಲ ಸರ್. ಅವು 2 ದಿವಸ ಅವರು ಚಿಕನ್ ಮೇನ ಕೊಯ್ತಿದ್ರು ಸರ್. ಅವರು ಬಂದ್ ಮಾಡಿಬಿಟ್ಟು ಸಾಂಬಾರ್ದಾಗ ಬಂದ್ ಮಾಡಿದ್ರಿ. ಅವ್ರು ಬಂದ್ ಆಗಿಬಿಟ್ಟಾರ. ಅವ್ರು ಬಂದ್ ಮಾಡಂದ್ರೆ ತಿನ್ನಾಕ ಕೂಳಿಲ್ಲ ಆಗೈತ್ರಿ. ಮತ್ತೆ ತಿನ್ನಾಕ ಕೂಳ ಹಾಕಾರ ಯಾರು ಸರ್? ಅವ್ರಕ ಕೂಳ ಹಾಕ್ಲಾರ ದನಗ ಗಂಟು ಬಿದ್ದು ಬಿಟ್ಟಾರ ಅವು. ಯಾಕಂದ್ರೆ ಈಗ ನಾವು ಬಿಟ್ಟು ನಾವು ಮನೆಗೆ ಊಟಕ್ಕತ್ತ ಹೋಗೋರು ಏನೋ ಒಂದು ಉದ್ಯೋಗಾರ ಮಾಡ್ತಾರೆ. ನಾವು ಬಡ್ರ ಇಲ್ಲೆಲ್ಲ ಇನ್ನೊಬ್ರೆಲ್ಲ ದುಡ್ಕೊಂಡು ತಿನ್ನೋರು. ನಾವು ಬರಗೂಡದ ಇಂತಿಂತ ಲುಕ್ಸಾನ ಅದು ಅಂದ್ರೆ ಯಾರು ಹೊಣೆ ಸರ್ ಅದಕ್ಕೆ? ಅದಕ್ಕೇನಿದೆ ಎಲ್ಲ ಒಂದು ವ್ಯವಸ್ಥೆ ಮಾಡಬೇಕ್ರಿ. ಮಾಡ್ಕೊಂಡು ಇದನ್ನು ಮಾಡಿದಾಗ ನಮಗೆ ಅನುಕೂಲ ಆಗತ್ತೆ. ಅಲ್ಲಿ ಮಟ್ಟ ಬಿಟ್ಟರೆ ಇವತ್ತು ಎಮ್ಮೆ ಕರ ತಿಂದು ನಾಳೆ ಆಡುಗಳು ತಿಂದು ಎಮ್ಮಿನೂ ತಿಂತಾವೆ. ಆಮೇಲೆ ನಮಗೂ ಕಡಿಯಾಕ ಎಲ್ಲಕ್ಕೂ ಚಾಲೂ ಮಾಡಿದ್ರೆ ಅಂದ್ರೆ ನಾವು ಹೆಂಗೆ ಬದುಕೋದು, ಹೆಂಗೆ ಮಾಡೋದು, ಹೆಂಗೆ ಬೇಕ್ರಲ್ಲ ಯಾವ್ದಾರ
ಓಕೆ, ಇಷ್ಟು ದಿನ ಬೇರೆ ಒಂದು ಕಾಟ ಆಯಿತು. ಮತ್ತೇನಂತ ಹೇಳಿದ್ರೆ ಇದು ನೆರೆ ಪೀಡಿತ ಪ್ರದೇಶವೇ ಆಗಿರೋದ್ರಿಂದಾಗಿ ಇಷ್ಟು ದಿನ ಅವರು ಜಾನುವಾರುಗಳನ್ನು ತೆಗೆದುಕೊಂಡು ಸುರಕ್ಷಿತವಾದಂಥ ಸ್ಥಳದಲ್ಲಿದ್ದರು. ಇದೀಗ ಮತ್ತೆ ಮರಳಿ ಅವರು ತಮ್ಮ ಗೂಡುಗಳಿಗೆ ಆಗಮಿಸಿದ್ರು ಕೂಡ ಈ ಒಂದು ಬೀದಿ ನಾಯಿಗಳು, ಏನು ಬಿಡಾಡಿ ನಾಯಿಗಳಂತ ಏನು ಹೇಳ್ತೀವಿ, ಅವುಗಳು ಹೊಲಗದ್ದೆಗಳಲ್ಲಿ, ಕಬ್ಬಿನ ಗದ್ದೆಯಲ್ಲಿ ಇರ್ತಕ್ಕಂಥ ಶೆಡ್ಗಳಿಗೇನೆ ದಾಳಿ ಮಾಡಿ ಪ್ರಾಣಿಗಳನ್ನು ಕೂಡ ಕಚ್ಚಿ ಗಾಯ ಮಾಡೋದಲ್ಲದೆ ತಿಂದು ಸಾಯಿಸುವಂತಹ ಕೃತ್ಯಗಳಲ್ಲಿ ಈ ಒಂದು ಬೀದಿ ನಾಯಿಗಳು ತೊಡಗಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು, ಇದಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರಬಹುದು, ಇಲ್ಲಿಗೆ ಸಂಬಂಧಪಟ್ಟಂತಹ ತಲಾಟೆಗಳಿದ್ದ ಆಗಿರಬಹುದು, ಯಾವ ಅಧಿಕಾರಿಗಳು ಸಂಬಂಧಿಸಿದ್ರ ದಯಮಾಡಿ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ ಆದಷ್ಟು ಬೇಗನೆ. ಯಾಕಂತ ಹೇಳಿದ್ರೆ ಹೇಳೋಕ್ಕಾಗೋದಿಲ್ಲ, ಇವತ್ತು ಪ್ರಾಣಿಗಳ ಮೇಲೆ ನಾಳೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೊಲಗದ್ದೆಗಳಲ್ಲಿ ಅಥವಾ ರಸ್ತೆಯಲ್ಲಿ ಅಡ್ಡಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಅನ್ನುವಂತಹ ಮಾತನ್ನು ಈ ರೈತರು ತಮ್ಮ ಆಕ್ರೋಶದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಮಹಾಂತೇಶ್ ಹಿರೇಮಠ, RAN TV ನ್ಯೂಸ್. ಸರ್ಕಲ್ ಮುಧೋಳ. RAN TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.